ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಒಂದು ಪುಟ್ಟ ಶಾಪಿಂಗ್ ಹಾಲ್ ಆಗಿರುತ್ತೆ. 2 ದಿನದಿಂದ ನಾನು ಶಾಪಿಂಗ್ ಹೋಗಿದ್ದೆ. ಐ ಡೋಂಟ್ ನೋ, ಈ ತಿಂಗಳು ನನ್ಗೆ ಬಹಳ ಬಟ್ಟೆ ಭಾಗ್ಯ ಇದೆ ಅನ್ಸುತ್ತೆ. ಬಟ್ಟೆ ಮೇಲೆ ಬಟ್ಟೆ ತಗೊಂತಾ ಇದೀನಿ. ಅದು ಏಂತಕ್ ತಗೊಂಡೆ ಅಂತ ಅಂದ್ರೆ, ಇವಾಗ ರೀಸೆಂಟ್ ಆಗಿ ವಾರ್ಡ್ರೋಬ್ ಕ್ಲೀನ್ ಮಾಡಿದೆ. ವಾರ್ಡ್ರೋಬ್ ಕ್ಲೀನ್ ಮಾಡಿದಾಗ ನನಗೆ ಆಗದೆ ಇರೋದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಟೆ. ಸೊ ಅದಕ್ಕೆ ಒಂದಷ್ಟು ಬಟ್ಟೆ ತಗೊಳ್ಳೋಣ ಅಂತ ಹೋದಾಗ ಎಷ್ಟು ಬೇಕು ಅಷ್ಟು ತಗೊಂಡೆ ಅಷ್ಟೇ. ಒಂದ್ 5-6 ಬಟ್ಟೆ ತಗೊಂಡೆ ಅಷ್ಟೇ. ತುಂಬಾ ಇನ್ವೆಸ್ಟ್ ಮಾಡಕ್ ಹೋಗ್ಲಿಲ್ಲ. ಅಂಡ್ ಇನ್ನೊಂದೇನಂತ ಅಂದ್ರೆ, ನಾನು ಜಾಸ್ತಿ ವಿಂಡೋ ಶಾಪಿಂಗ್ ಪ್ರಿಫರ್ ಮಾಡ್ತೀನಿ ಆನ್ಲೈನ್ ಶಾಪಿಂಗ್ ಗಿಂತ. ಆನ್ಲೈನ್ ನಾನು ತುಂಬಾ ತೀರಾ ಕಡಿಮೆ ಹೋಗೋದು. ಅಂಡ್ ಇನ್ನೂ ಒಂದೇನಂತ ಅಂದ್ರೆ, ನಾನು ಪ್ರತಿ ಸತಿ ಬರ್ಡೇ ಫಂಕ್ಷನ್ಸ್ ಅಥವಾ ಫೆಸ್ಟಿವಲ್ಸ್ ಅಂತ ಬಂದಾಗ ಬಟ್ಟೆನ ನಾನು ತಗೊಳ್ಳಲ್ಲ. ಒಂದೇ ಸತಿ ನಾನು ತಗೊಳ್ಳೋದು. ಏನೋ 6 ತಿಂಗಳಿಗೆ ಒಂದ್ಸತಿನೋ 3 ತಿಂಗಳಿಗೆ ಒಂದ್ಸತಿನೋ ತಗೊಂತೀನಿ. ಸೊ ಆ ತರ ತಗೊಂಡ್ರೆ ಒಂದೇ ಸತಿ ತಗೊಂಡ್ಬಿಡ್ತೀನಿ. ಮಿಕ್ಕಿದ ದಿನ ಎಲ್ಲ ನಾನು ತಗೊಳ್ಳೋದೇ ಇಲ್ಲ. ಯಾವ್ದೇ ಫೆಸ್ಟಿವಲ್ಸ್ ಬಂದ್ರು ನಾನು ತಗೊಳ್ಳೋದಿಲ್ಲ. ಸೊ ಎಲ್ಲೋ ರೇರ್ ಒಂದೊಂದು ಫೆಸ್ಟಿವಲ್ ತಗೊಂತೀನೇನೋ, ಎಲ್ಲೋ ಒಂದೊಂದು ಫೆಸ್ಟಿವಲ್ಗೆ ನಾನು ಬಟ್ಟೆ ತಗೋಬಹುದು, ಅಥವಾ ಯಾವ್ದೋ ಒಂದು ವರ್ಷದ ಬರ್ಡೇಗೆ ನಾನು ಬಟ್ಟೆ ತಗೋಬಹುದು ಅಷ್ಟೇ. ತುಂಬಾ ರೇರ್ ನಾನು ಯಾವ್ದಾದ್ರು ಈವೆಂಟ್ಸ್ ಬಂದಾಗ ಬಟ್ಟೆ ತಗೊಳ್ಳೋದು. ಎಷ್ಟೊಂದ್ ದಿನ ಆಗಿತ್ತು ನಾನು ಶಾಪಿಂಗ್ ಮಾಡಿ. ನಾನ್ ಮೊನ್ನೆ ಏನೋ ಒಂದೇ ಒಂದು ವಸ್ತು ತಗೊಳಕ್ಕೆ ಕಮರ್ಷಿಯಲ್ ಸ್ಟ್ರೀಟ್ ಹೋದಾಗ, ಅವಾಗ ದರ್ಶು ಕೊಟ್ಟಿದ್ದ ಚಾಲೆಂಜ್ಗೋಸ್ಕರ ಅದೊಂದು ಶಾಪ್ ಮಾಡಿದ್ದಷ್ಟೇ. ಅದು ಬಿಟ್ರೆ ನಾನು ಶಾಪಿಂಗ್ ಮಾಡೋದು ತುಂಬಾ ರೇರ್ ಕೇಸ್ ನಂದು. ಬಟ್ ಹೋದ್ರೆ ಒಂದ್ಸತಿ ಶಾಪಿಂಗ್ಗೆ ಒಂದು 5-10 ಸಾವಿರ ಖರ್ಚು ಮಾಡ್ಕೊಂಡೆ ಬರ್ತೀನಿ, ಆ ತರ ಪರ್ಸನ್ ನಾನು. ಅಂಡ್ ನಾನ್ ಈ ಬಟ್ಟೆಗಳನ್ನೆಲ್ಲ ಶಾಪ್ ಮಾಡಿದ್ದು ಜೆ ಪಿ ನಗರಲ್ಲಿ ಟೆಕ್ಸಸ್ ಅಂತ ಇದೆ, ಕೊತ್ನೂರ್ ದಿನ್ನೆ ರೋಡ್ ಅಲ್ಲಿ ಇದೆ. ಆ ಟೆಕ್ಸಸ್ ಶೋರೂಮ್ ಅಲ್ಲಿ ನಾನು ಶಾಪ್ ಮಾಡಿದ್ದು. ಈ ಬ್ರಾಂಚಸ್ ಮೋಸ್ಟ್ಲಿ 4 to 5 ಏರಿಯಾಸ್ ಅಲ್ಲಿ ಇದೆ. 4 to 5 ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ. ಮೇನ್ ಬ್ರಾಂಚ್ ಬಂದ್ಬಿಟ್ಟು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇರೋದು. ಅಂಡ್ ಟೆಕ್ಸಸ್ಗೆ ಸಿಮಿಲರ್ ಇರೋ ತರಾನೇ ಬೆಂಗಳೂರಲ್ಲಿ ಬೇಜಾನ್ ಶೋರೂಮ್ ಇದೆ ಅನ್ಕೊಂತೀನಿ. ಬೇಜಾನ್ ಇದೆ ಅಂತ, ಬಿಕಾಸ್ ನಾನು ನಿನ್ನೆ ಬೇಬಿ ಜೊತೆ ಶಾಪಿಂಗ್ ಹೋದಾಗ ಓಮ್ ಕಲೆಕ್ಷನ್ಸ್ ಅಲ್ಲಿ ಸೇಮ್ ಟು ಸೇಮ್ ಇತ್ತು, ಏನು ಡಿಫ್ರೆನ್ಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಹಾಲ್ ಮಾಡ್ತಾ ಇದ್ದೀನಿ, ನಿಮ್ಗೂ ಗೊತ್ತಾಗ್ಲಿ ಅಂತ. ಅಂಡ್ ಇನ್ನೊಂದೇನಂತ ಅಂದ್ರೆ, ಇಲ್ಲಿ 365 ಡೇಸ್ ವರ್ಗುನು ಎಲ್ಲಾ ಬ್ರಾಂಡೆಡ್ ಬಟ್ಟೆಗಳ ಮೇಲೆ 70 to 80% ಆಫ್ ಅಲ್ಲೇ ನಡೀತಾ ಇರತ್ತೆ, ಆಫ್ ಅಲ್ಲೇ ಇರತ್ತೆ. ನೀವು ಪರ್ಚೇಸ್ ಮಾಡ್ಬೋದು ನಿಮ್ಗೇನಾದ್ರು ಇತ್ತು ಅಂತ. ಅಂಡ್ ಅಫೋರ್ಡಬಲ್ ಪ್ರೈಸಸ್ ಅಲ್ಲೂ ಕೂಡ ಇಲ್ಲಿ ಬಟ್ಟೆಗಳು ಸಿಗತ್ತೆ. ಈ ಒಂದು ಶೋರೂಮ್ ಅಲ್ಲಿ, ಈ ಟೆಕ್ಸಸ್ ಶೋರೂಮ್ ಅಲ್ಲಿ ಸಾರಿ ಒಂದು ಬಿಟ್ಟು, ಅಥವಾ ಗಂಡ್ ಮಕ್ಳು ಪಂಚೆ ಒಂದು ಬಿಟ್ಟು ಇನ್ನೆಲ್ಲಾ ಸಿಗತ್ತೆ. ಅಂಡ್ ಹೋಮ್ ಡೆಕೋರ್ ಕೂಡ ಸಿಗತ್ತೆ. ಫುಟ್ ವೇರ್, ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಎಲ್ಲ ಇದೆ. ನೋಡ್ಬೋದು ನೀವು. ಮನೆಗೆ ಏನಾದ್ರು ಶಾಪ್ ಮಾಡ್ಬೋದು ಅಂತ ಅಂದ್ರೆ ಮಾಡ್ಬೋದು, ಅಥವಾ ನಿಮ್ಗೆ ಏನಾದ್ರು ಪರ್ಸನಲ್ ಆಗಿ ಬಟ್ಟೆಗಳು ತಗೋಬೇಕು ಅಂತ ಇದ್ರೆ ತಗೋಬಹುದು. ಅಂಡ್ ಅಫೋರ್ಡಬಲ್ ಪ್ರೈಸಸ್ ಅಲ್ಲೂ ಇದೆ. ಇವತ್ತು ಈ ಶಾಪಿಂಗ್ ಹಾಲ್ ಅಲ್ಲಿ ನಾನ್ ತಗೊಂಡಿರೋಂತ ಬಟ್ಟೆಗಳನ್ನ ತೋರಿಸ್ತಾ ಇದ್ದೀನಿ. ನಾನ್ ತಗೊಂಡಿದ್ದು ಇಷ್ಟು ಬಟ್ಟೆ ತಗೊಂಡಿದ್ದೀನಿ. ಯಾವ್ಯಾವ ತರ ಬಟ್ಟೆ ತಗೊಂಡಿದ್ದೀನಿ ಅಂತಾನು ನಾನು ನಿಮಗೆ ತೋರಿಸ್ತೀನಿ. ನನ್ಗೆ ಇದ್ರದ್ದು ಹಾಲ್ ಮಾಡೋ ಐಡಿಯಾ ಇರ್ಲಿಲ್ಲ, ಬಟ್ ಮಾಡಿದ್ರೆ ನಿಮ್ಗೂ ಹೆಲ್ಪ್ ಆಗತ್ತೆ, ನಿಮ್ಗೂ ಗೊತ್ತಾಗತ್ತೆ ಈ ತರ ಒಂದ್ ಶೋರೂಮ್ ಇದೆ. ಎಷ್ಟೊಂದ್ ಜನಕ್ಕೆ ಗೊತ್ತಿರತ್ತೆ ಅನ್ಕೊಂತೀನಿ ಟೆಕ್ಸಸ್ ಶೋರೂಮ್ ಇರೋದು, ಅಥವಾ ಹೋಮ್ ಕಲೆಕ್ಷನ್ಸ್ ಇರೋದು ಎಷ್ಟೊಂದು ಗೊತ್ತಿರತ್ತೆ ಎಷ್ಟೊಂದ್ ಜನಕ್ಕೆ. ಬಟ್ ಗೊತ್ತಿಲ್ಲದೆ ಇರೋರ್ಗೆ ಹೆಲ್ಪ್ ಆಗತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ. ಅಂಡ್ ನೀವು ಈ ಟೆಕ್ಸಸ್ ಶೋರೂಮ್ ಏನಿದೆ, ಅಥವಾ ಹೋಮ್ ಕಲೆಕ್ಷನ್ಸ್ ಏನಿದೆ, ಇಲ್ಲಿ ಶಾಪ್ ಮಾಡಕ್ ಹೋಗ್ಬೇಕು ಅಂತಂದ್ರೆ ತುಂಬಾ ಪೇಷನ್ಸ್ ಇರ್ಬೇಕು. ಜಾಸ್ತಿ ಚೆನ್ನಾಗಿರೋದೆಲ್ಲ ಒಳಗಡೆ ಇರತ್ತೆ. ಹುಡುಕಿ ತಗೊಳ್ಳೋಷ್ಟರಲ್ಲಿ ಸುಸ್ತಾಗ್ಬಿಡತ್ತೆ. ಒಂದಿನ ಪೂರ್ತಿ ಫ್ರೀ ಮಾಡ್ಕೊಂಡು ಹೋಗಿ, ನೀವು ಕಡಿಮೆ ಬಡ್ಜೆಟ್ ಇಟ್ಕೊಂಡೋದ್ರು, ಅಟ್ಲೀಸ್ಟ್ 1000 ರೂಪೀಸ್ ಬಡ್ಜೆಟ್ ಇಟ್ಕೊಂಡೋದ್ರು ಅಟ್ಲೀಸ್ಟ್ ಒಂದ್ 3-4 ಬಟ್ಟೆ ಎತ್ಕೊಂಡ್ ಬರ್ತೀರಾ, ಅದಂತೂ ಫಿಕ್ಸ್. ಅದಕ್ಕೆ ನಾನ್ ಗ್ಯಾರಂಟಿ. ಅಂಡ್ ನೀವು ಚೂಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇಲ್ಲಿ ಎಲ್ಲಾ ತರ ಬಟ್ಟೆಗಳು ಸಿಗತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಹಾಲ್ ಮಾಡ್ತಿರೋದಷ್ಟೇ. ನಿಮ್ಗೂ ಒಂದ್ ಐಡಿಯಾ ಬರ್ಲಿ, ಒಂದು ಪ್ಲೇಸ್ ಗೊತ್ತಿಲ್ಲದೆ ಇರೋರ್ಗೆ ಈ ಪ್ಲೇಸ್ ಇದೆ ಅಂತ ಗೊತ್ತಾಗ್ಲಿ. ಇದೊಂಥರ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಮಿನಿ ಸರೋಜಿನಿ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಡೆಲ್ಲಿಲಿ ಸರೋಜಿನಿ ಮಾರ್ಕೆಟ್ ಇದೆ, ಅಲ್ಲೂ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ, ತೀರಾ ಲೋ ಪ್ರೈಸಸ್ ಅಲ್ಲಿ ಬಟ್ಟೆಗಳು ಸಿಗುತ್ತೆ. ಅಂಡ್ ಇದು ಒಂಥರ ಹಾಗೆ ಟೆಕ್ಸಸ್ ಬೆಂಗಳೂರಿನ ಮಿನಿ ಸರೋಜಿನಿ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಆದಷ್ಟು ಬೇಗ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋದಲ್ಲಿ ನಾನ್ ಏನೇನೋ ಬಟ್ಟೆಗಳು ತಗೊಂಡೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲನೇ ಬಟ್ಟೆ ಬಂದ್ಬಿಟ್ಟು ಇದು ಕ್ರಾಪ್ ಟಾಪ್ ತಗೊಂಡೆ. ಐ ಥಿಂಕ್ ನಿಮ್ಗೆ ಇಷ್ಟ ಆಗತ್ತೆ. ಈ ಬಟ್ಟೆ ಕ್ಲಾತ್ ನನಗೆ ಐಡಿಯಾ ಇಲ್ಲ. ಈ ಸ್ವೆಟರ್ ಕ್ಲಾತ್ ಇರತ್ತಲ್ಲ, ಆ ತರ ಇದೆ. ಲೈಕ್ ಆರೆಲ್ಸ್ ಜೂಟ್ ಆ ತರ ಇದೆ ಈ ಕ್ಲಾತ್. ನನಗೆ ನೋಡಿದ ತಕ್ಷಣ ಇಷ್ಟ ಆಯ್ತು.
ಅಂಡ್ ಎಷ್ಟು ಪುಟ್ಟದಾಗಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ, ನನ್ನ ಬಾಡಿಗೆ ಎಷ್ಟು ಪುಟಾಣಿ ಬಟ್ಟೆ. ಅಂಡ್ ನನಗೆ ಇದು ತುಂಬಾ ಇಷ್ಟ ಆಯ್ತು, ನನಗೆ ಕ್ವಾಲಿಟಿ ಕೂಡ ಇಷ್ಟ ಆಯ್ತು. ಅಂಡ್ ಎಕ್ಸ್ಪ್ಯಾಂಡಬಲ್ ಇದೆ ಸ್ವಲ್ಪ. ಇದ್ರ ಪ್ರೈಸ್ ಬಂದು 129 rupees. ಸಿ 129ಗೆ ಆಕ್ಚುಲಿ ಇದು ವರ್ತ್ ಇದೆ ಅಂತ ನನಗನ್ನಿಸ್ತು. ಐ ಹೋಪ್ ನಿಮ್ಗೂ ಅಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. 129ಗೆ ಇದು ವರ್ತ್. MRP ಪ್ರೈಸ್ ಬಂದ್ಬಿಟ್ಟು 1499 ಇದೆ. ಐ ಡೋಂಟ್ ನೋ 1499 ಕೊಟ್ಟಿದ್ದನ್ನು ತಗೊಂತಾರೋ ಗೊತ್ತಿಲ್ಲ, ಬಟ್ ತಗೊಳ್ಳೋರಿದ್ರೆ ಐ ಡೋಂಟ್ ನೋ. ನಾನಂತೂ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋ ಅಂತ ಪರ್ಸನ್ನೇ ಅಲ್ಲ. ಯಾವ್ದೇ ಬಟ್ಟೆ ಆಗ್ಲಿ ವಸ್ತು ಆಗ್ಲಿ ನಾನು ಬ್ರಾಂಡೆಡ್ ಬಟ್ಟೆಗಳಿಗೆ ಅಂತಾನೆ ಹೋಗೋದಿಲ್ಲ. ಅಷ್ಟೊಂದು ಇನ್ವೆಸ್ಟ್ ಮಾಡಿ ಒಂದ್ 2-3 ಸತಿ ಹಾಕೊಳ್ಳೋದಕ್ಕೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ನನಗೆ ಓಕೆ ಅನ್ಸಲ್ಲ, ಬಿಕಾಸ್ ದುಡ್ಡು ವೇಸ್ಟ್. ಅದೆಲ್ಲ ಹಾಕೊಳ್ಳೋ 1-2 ಸತಿಗೆ ಯಾವ ಬಟ್ಟೆ ಆದ್ರೆ ಏನು ಅನ್ನೋ ಥಾಟ್ ನಂದಷ್ಟೇ. ಸೊ ಇದನ್ನ ನಾನು 129 rupees ಕೊಟ್ಟು ತಗೊಂಡಿದ್ದೆ. ಫಿಟ್ಟಿಂಗ್ ಕೂಡ ಬಹಳ ಚೆನ್ನಾಗಿದೆ, ಬಾಡಿ ಹಗ್ಗಿಂಗ್ ಇದೆ, ಅಂಡ್ ನನಗೆ ಬಹಳ ಇಷ್ಟ ಆಯ್ತು. ಎರಡನೇದು, ಅಂಡ್ ನಾನು ಆಲ್ಮೋಸ್ಟ್ ಹೇಳ್ಬೇಕು ಅಂತ ಅಂದ್ರೆ ಎಲ್ಲ ಸೇಮ್ ಸಿಮಿಲರ್ ಇರೋ ತರನೇ ತಗೊಂಡಿದೀನಿ. ಇದು ಆಕ್ಚುಲಿ ಸೇಮ್ ಕ್ರಾಪ್ ಟಾಪ್, ಅದು ಒಂದ್ ಸೈಡ್ ಇದೆ ಕಾಟನ್. ಈ ಕ್ಲಾತ್ ಬಂದ್ಬಿಟ್ಟು ಕಾಟನ್, ವೈಟ್ ಅಂಡ್ ಏನ್ ಗ್ರೀನ್ ಇದು, ಸಮ್ ಗ್ರೀನ್, ಐ ಡೋಂಟ್ ನೋ, ನನಗದೆಲ್ಲ ಹೇಳಕ್ ಬರಲ್ಲ. ಸೊ ಈ ಒಂದು ಕ್ರಾಪ್ ಟಾಪ್ ತಗೊಂಡೆ. ಸಿಂಗಲ್ ಸ್ಟ್ರಾಪ್ ಇದೆ, ಸಿಂಗಲ್ ಸ್ಟ್ರಾಪ್. ಹಾಗೆ ಇದ್ರ ಪ್ರೈಸ್ ಬಂದು ಶಾಕ್ ಆಗ್ತೀರಾ, ಗೆಸ್ ಮಾಡಿ ಇದ್ರ ಪ್ರೈಸ್ನ ಎಷ್ಟಿರ್ಬೋದು ನಿಮ್ ಪ್ರಕಾರ. ಕ್ಲಾತ್ ಏನಂತಾರೆ, ಕ್ವಾಲಿಟಿ ಚೆನ್ನಾಗಿದೆ. ಸ್ಮಾಲ್ ಸೈಜ್ ಅಲ್ಲಿ ನಾನು ತಗೊಂಡಿರೋದು. ಇದ್ರ ಪ್ರೈಸ್ ಬಂದು ಜಸ್ಟ್ 99 rupees. ಸಿ ಈ ತರ ಕಡಿಮೆ ಪ್ರೈಸ್ ಅಲ್ಲೆಲ್ಲ ಈ ತರ ಒಳ್ಳೆ ಬಟ್ಟೆ ಸಿಗತ್ತೆ ಅಂತ ಅಂದ್ರೆ ಯಾಕೆ ಬ್ರಾಂಡೆಡ್ ಹೋಗ್ಬೇಕು ಅಲ್ವಾ. ಸೊ ಇದು 99 rupees. ಅಂಡ್ ಇನ್ನೊಂದು, ಫಸ್ಟ್ ಇದನ್ನೇ ತೋರಿಸ್ತೀನಿ. ಇದು ನನ್ನ ಫೇವ್ರೆಟ್, ಮೋಸ್ಟ್ ಫೇವ್ರೆಟ್. ನಾನು ತಗೊಂಡಿದ್ರಲ್ಲಿ ನನ್ನ ಫೇವ್ರೆಟ್ ಅಂದ್ರೆ ಇದೆ. ಪ್ಯಾರೆಟ್ ಗ್ರೀನ್ ಕಲರ್ ಅಲ್ಲಿ ಕುರ್ತಾ ತಗೊಂಡಿದ್ದೀನಿ. ನೆಕ್ ಲೈನ್ ಈ ತರ ಇದೆ, ಹಿಂದೆಗಡೆ ಬ್ಯಾಕ್ ಸೈಡ್ ಒಂದು ಎಲಾಸ್ಟಿಕ್ ಇದೆ, ಜಸ್ಟ್ ಇಲ್ಲಿಗಷ್ಟೇ ಎಂಡ್ ಆಗತ್ತೆ. ಸೊ ಈ ತರ ಇದೆ. ಅಂಡ್ ಇದು ಬಂದ್ಬಿಟ್ಟು ಐ ಥಿಂಕ್ ಕಾಟನ್ ಅನ್ಸುತ್ತೆ. ಇದು ಪುಟ್ಟಾಗಿ ರೋಸಸ್ ಸಮ್ ಫ್ಲವರ್ ಪ್ರಿಂಟ್ ಇದೆ. ಅಂಡ್ ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಸ್ವಲ್ಪ ಲೂಸೇ ತಗೊಂಡೆ, ಬಿಕಾಸ್ ನನಗೆ ಜಾಸ್ತಿ ಬಾಡಿ ಫಿಟ್ಗಿಂತ ನನಗೆ ಲೂಸ್ ಬಟ್ಟೆಗಳೇ ಇಷ್ಟ, ನನ್ನ ತರನೇ ಲೂಸ್ ಆಗಿರ್ಬೇಕು ಅಂತ. ಇದು ಕುರ್ತಾ ಆದ್ರೆ ಇದಕ್ಕೊಂದು ಪ್ಯಾಂಟ್ ತಗೊಂಡೆ. ಅಂಡ್ ಇದ್ರ ರೇಟ್ ಹೇಳೋದ್ ಮರ್ತೋದೆ, ಒಂದ್ ನಿಮಿಷ ರೀ. ಇದ್ರ ಪ್ರೈಸ್ ಬಂದು 179 rupees. ಸಿ 179ಗೆ ಇಂಥ ಒಳ್ಳೆ ಕುರ್ತಾ ಎಲ್ಲಿ ಸಿಗುತ್ತೆ. ಪ್ಯಾರೆಟ್ ಗ್ರೀನ್ ಅಲ್ಲಿ ಯಾವ ಬಟ್ಟೆನೂ ಇಲ್ಲ ನನ್ನ ಹತ್ರ. ಅಂಡ್ ನನ್ನ ಹತ್ರ ತೀರಾ ಕಡಿಮೆ ಇರೋದು ಅಂತ ಅಂದ್ರೆ ಕುರ್ತಾಗಳೇ, ಅದಕ್ಕೆ ಕುರ್ತಾ ಮೇಲೆ ಇನ್ವೆಸ್ಟ್ ಮಾಡಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 179. 179ಗೆ ಇದು ವರ್ತ್ ಅಂತ ಅನ್ನಿಸ್ತು. ನಿಮ್ಗೂ ಅನ್ಸಿದ್ರೆ ನೀವು ಹೋಗಿ ಅಲ್ಲಿ ಶಾಪ್ ಮಾಡಿ. ಅಂಡ್ ಪ್ಲೀಸ್ ಪೇಷನ್ಸ್ ಇಟ್ಕೊಂಡು ಹೋಗಿ, ತುಂಬಾ ಪೇಷನ್ಸ್ ಬೇಕು. ಸುಸ್ತಾಗ್ತೀರಾ, ಏನಾದ್ರೂ ಎನರ್ಜಿ ಡ್ರಿಂಕ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ಬಟ್ಟೆ ನಾನು ತಗೊಂಡಿದ್ದು ಅದಕ್ಕೆ ಅಂತಾನೆ, ಆ ಕುರ್ತಾಗೆ ಅಂತಾನೆ ಈ ಪ್ಯಾಂಟ್ ತಗೊಂಡೆ. ನಾರ್ಮಲ್ ಕುರ್ತಾ ಪ್ಯಾಂಟ್ ಇದು, ಪಿಂಕ್ ಕಲರ್ ಅಲ್ಲಿ, ಮೆಜೆಂಟಾ ಪಿಂಕ್ ಕಲರ್ ಅಲ್ಲಿ ಪ್ಯಾಂಟ್ ತಗೊಂಡೆ. ಇದ್ರ ಬಗ್ಗೆ ಹೇಳೋ ನೆಸೆಸಿಟಿ ಇಲ್ಲ. ಅಂಡ್ ಫಿಟ್ಟಿಂಗ್ ನಾನು ಸ್ವಲ್ಪ ದೊಡ್ಡದೇ ತಗೊಂಡೆ, ಸ್ಮಾಲ್ ಅಲ್ಲಿ ತಗೊಳಕ್ ಹೋಗ್ಲಿಲ್ಲ, ಬಿಕಾಸ್ ಇದು ಲಾರ್ಜ್ ಅಲ್ಲೇ ತಗೊಂಡೆ, ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗತ್ತೆ ಅಂತ. ಅಂಡ್ ಇದಕ್ಕೆ ಟೈಯಿಂಗ್ ಇದೆ, ಎಲಾಸ್ಟಿಕ್ ಬೇರೆ ಇದೆ, ಟೈಯಿಂಗ್ ಇದೆ. ಟೈಯಿಂಗ್ ಇದೆಯಲ್ಲ ಅಂತಾನೆ ನಾನು ಲಾರ್ಜ್ ತಗೊಂಡಿದ್ದು. ಸೊ ಫ್ಯೂಚರ್ಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಅಷ್ಟೇ. ಫ್ಯೂಚರ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ, ನಾನೇನಾದ್ರು ತಪ್ಪಿ ದಪ್ಪ ಆಗೋದ್ರೆ ಫ್ಯೂಚರ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ ತಗೊಂಡೆ. ಅಂಡ್ ಇದ್ರ ಪ್ರೈಸ್ ಬಂದು ಆಕ್ಚುಲಿ ಇದೆ ಜಾಸ್ತಿ ಅನ್ಸತ್ ನಾನು ತಗೊಂಡಿದ್ರಲ್ಲಿ, 249. ಬಟ್ 249ಗೆ ಇದು ವರ್ತ್ ಇಲ್ಲ ಅಂತ ನನ್ಗನ್ನಿಸ್ತು. ಬಟ್ ಓಕೆ, ನನ್ಗೆ ಆತರ ಅದಕ್ಕೊಂದು ಪ್ಯಾಂಟ್ ಬೇಕೇ ಬೇಕಿತ್ತು ಅನ್ಬಿಟ್ಟು ತಗೊಂಡೆ. ಬಿಕಾಸ್ ನನ್ನ ಹತ್ರ ಪಿಂಕ್ ಕಲರ್ ಲೆಗ್ಗಿನ್ಸ್ ಇದೆ. ಲೆಗ್ಗಿನ್ಸ್ ನಂಗೆ ಹೇಳದ್ನಲ್ಲ, ನನ್ಗೆ ಇತ್ತೀಚೆಗೆ ಬಾಡಿ ಫಿಟ್ಸ್ ಎಲ್ಲ, ಯಾವ್ದೇ ತರ ಬಾಡಿ ಫಿಟ್ಸ್ ನಂಗೆ ಇಷ್ಟ ಆಗಲ್ಲ. ಯಾವಾಗ್ಲೂ ನಂಗೆ ಗಾಳಿ ಆಡ್ತಾ ಇರ್ಬೇಕು, ಲೂಸ್ ಆಗಿರ್ಬೇಕು ಬಟ್ಟೆ. ಸೊ ಅದಕ್ಕೋಸ್ಕರ ಒಂದ್ ಈ ತರ ಪ್ಯಾಂಟ್ ತಗೊಂಡೆ. ನೆಕ್ಸ್ಟ್ ನಾನ್ ತಗೊಂಡಿದ್ದು
ಇದು ಒನ್ ಪೀಸ್. ಈ ಒನ್ ಪೀಸ್ ನಾನು ಕೊಟ್ಟಕೊಂಡಿದ್ದು. ಇದು ಕಾಟನ್ ಅಲ್ಲಿದೆ, ಸಾಫ್ಟಿ ಮೆಟೀರಿಯಲ್ ಕಾಟನ್ ಇದು. ಅಂಡ್ ಎಕ್ಸ್ಪ್ಯಾಂಡ್ ಕೂಡ ಆಗತ್ತೆ, ಯಾವ ಏನೋ ದಪ್ಪ ಆದ್ರೂ ಸಹ ಯೂಸ್ ಮಾಡ್ಬೋದು. ಇಷ್ಟ ಎಕ್ಸ್ಪ್ಯಾಂಡ್ ಆಗತ್ತೆ. ಸೊ ಇಷ್ಟ ಎಕ್ಸ್ಪ್ಯಾಂಡ್ ಆದ್ರೆ ಒಳ್ಳೇದೇ ನಮಗೆ. ಅಂಡ್ ಒನ್ ಸೈಡ್ ಸ್ಲೀವ್ ಇದೆ, ಸಿ ಒನ್ ಸೈಡ್ ಸ್ಲೀವ್ ಇದೆ. ಅಂಡ್ ಇಲ್ಲಿ ಕ್ಯೂಟ್ ಆಗಿ ಒಂದು ಲೇಸಿ ಥಿಂಗ್ ಕೊಟ್ಟಿದ್ದಾರೆ. ನೆಕ್ ಲೈನಿಗೆ ಲೇಸ್ ಹಾಕಿದ್ದಾರೆ. ಅಂಡ್ ಕೆಳಗಡೆನೂ ಅಷ್ಟೇ ಲೇಸ್ ಇದೆ ನೋಡಿ. ಅಂಡ್ ನನಗೆ ಈ ಕಟ್ ಇಷ್ಟ ಆಯ್ತು, ಕ್ಯೂಟ್ ಕಟ್ ಇಷ್ಟ ಆಯ್ತು ನನಗೆ. ಅಂಡ್ ಇದ್ರ ಪ್ರೈಸ್ ಬಂದು MRP ಪ್ರೈಸ್ ಇರೋದಿದು 2099 ಪಾ, ಬಟ್ ನಾನು ಕೊಟ್ಟು ತಗೊಂಡಿದ್ದು 179. ಐ ಹೋಪ್ ನಿಮ್ಗೆ ಈ ಹಾಲ್ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ನೆಕ್ಸ್ಟ್ ಅಗೈನ್ ನಾನು ಹೇಳ್ದಂಗೆ ಎಲ್ಲ ಆಲ್ಮೋಸ್ಟ್ ಸೇಮ್ ತಗೊಂಡಿದೀನಿ. ನನ್ನ ಹತ್ರ ಈ ತರ ಟಾಪ್ಸ್ ಯಾವಾಗ್ಲೂ ಇರ್ಲಿಲ್ಲ, ಅಂದ್ರೆ ಜಸ್ಟ್ ಒನ್ ಸೈಡ್ ಸ್ಲೀವ್ಸ್ ಇರೋದು ಯಾವ್ದು ಇರ್ಲಿಲ್ಲ. ಸೊ ಅದಕ್ಕೆ ಎಲ್ಲ ಸೇಮ್ ಈ ಸತಿ ಆಲ್ಮೋಸ್ಟ್ ಎಲ್ಲಾ ಕಲೆಕ್ಷನ್ಸ್ ಈ ತರಾನೇ ಇತ್ತು, ಜಸ್ಟ್ ಒನ್ ಸೈಡ್ ಸ್ಲೀವ್ಸ್ ಆ ತರ ಇತ್ತು. ಅದಕ್ಕೆ ಇದೊಂದು ಕ್ರಾಪ್ ಟಾಪ್ ತಗೊಂಡೆ. ಇದರಲ್ಲಿ ಈ ತರ ಒಂದು ಡಿಸೈನ್ ಇದೆ. ಅಂಡ್ ಕ್ರಾಪ್ ಟಾಪ್ ಹೀಗಿದೆ. ಇದೇನ್ ಕಲರ್ ಇದು? ಅಯ್ಯೋ, ಈ ಕಲರೇ ಗೊತ್ತಾಗಲ್ಲ. ಸೊ ಮಿಕ್ಸಿಂಗ್ ಅಂತ ಎಲ್ಲ ಹಾಕಿದ್ದಾರೆ, ಎಲ್ಲದಕ್ಕೂ ಮಿಕ್ಸಿಂಗ್ ಕಲರ್ ಅಂತ ಹಾಕಿದ್ದಾರೆ ಇವರು. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 149ಗೆ ಓಕೆ ವರ್ತ್ ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಅಂಡ್ ಒಂದೇ ಒಂದು ಮನೆ ಹತ್ರ ಡೈಲಿ ಯೂಸ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ಜಸ್ಟ್ ಇದೊಂದು ಟಾಪ್ ತಗೊಂಡೆ. ಇದೊಂದು ಟ್ಯಾಂಕ್ ಟಾಪ್ ತಗೊಂಡೆ ಬ್ಲೂ ಕಲರ್ ಅಲ್ಲಿ. ಪ್ಯೂರ್ ಕಾಟನ್ ಅಲ್ಲಿ ಇದೆ. ಅಂಡ್ ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ, ಸ್ವಲ್ಪ ಲೈಟ್ ಆಗಿ ಎಕ್ಸ್ಪ್ಯಾಂಡ್ ಆಗತ್ತೆ, ಅಬ್ಸರ್ವ್ ಮಾಡ್ಬೋದು. ಲೈಟ್ ಆಗಿ ಎಕ್ಸ್ಪ್ಯಾಂಡ್ ಆಗತ್ತೆ ಅಷ್ಟೇ. ಅಂಡ್ ಮನೆ ಹತ್ರ ಸೆಕೆಗಾಲದಲ್ಲಿ ಹಂಗೆ ಹಿಂಗೆ ತುಂಬಾ ಇದ್ರಲ್ಲಿದ್ದಾಗ, ಹೀಟ್ ತಿಂಗಲ್ಲಿದ್ದಾಗ ಇದನ್ನ ಮನೆ ಹತ್ರ ಯೂಸ್ ಮಾಡ್ಬೋದು ಅಂತ ಹೇಳಿ ತಗೊಂಡೆ. ಹೊರಗಡೆನೂ ಯೂಸ್ ಮಾಡ್ಬೋದು, ಬಟ್ ನನ್ಗಿನ್ನ ಐಡಿಯಾ ಇಲ್ಲ ಹೊರಗಡೆ ಯೂಸ್ ಮಾಡ್ತೀನ, ಹೊರಗಡೆ ಹಾಕೊಳ್ಳೋದಕ್ಕೆ ಯೂಸ್ ಮಾಡ್ತೀನ, ಮನೆ ಹತ್ರ ಯೂಸ್ ಮಾಡ್ತೀನ ಅನ್ನೋ ಐಡಿಯಾ ನನಗಿಲ್ಲ. ಬಟ್ ಯೂಸ್ ಮಾಡ್ತೀನಿ, ಚೆನ್ನಾಗಿದೆ. ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು 69 rupees. ಐ ಥಿಂಕ್ 69ಗೆ ಬಹಳ ವರ್ತ್ ಇದು. ಈ ಸ್ಟೋರಿಗೆ ಒಂದು 5000 ಮಿನಿಮಮ್ ಬಡ್ಜೆಟ್ ಇಟ್ಕೊಂಡು ಹೋದ್ರು ಮನೆಗೆ ಬೇಜಾನ್ 20ರಿಂದ 25 ಬಟ್ಟೆವರೆಗೂ ತರ್ಬೋದು, ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೇಲೆ. ಅಂದ್ರೆ ನೀವು ಕಮ್ಮಿದೆ ಸೆಲೆಕ್ಟ್ ಮಾಡ್ಕೊಂತೀರಾ ಅಂದ್ರೆ 20ರಿಂದ 25 ಬಟ್ಟೆ ತಗೊಂಡು ಹೋಗ್ಬೋದು. ಕೆಲವೊಂದು 399 499 ಆ ತರ ಇದೆ. ಆ ತರದ್ ನೀವು ತಗೊಂಡ್ರೆ ಒಂದು 7-8 ಬಟ್ಟೆ ತಗೊಂಡು ಹೋಗ್ಬೋದು ಮನೆಗೆ. ಅಂಡ್ ಇನ್ನೊಂದ್ ಏನಂತ ಅಂದ್ರೆ ಇಲ್ಲಿ ಜೀನ್ಸ್ ಗಳು ಚೆನ್ನಾಗಿರುತ್ತೆ, ಎಲ್ಲಾ ತರ ಜೀನ್ಸ್ ಗಳು ಸಿಗುತ್ತೆ. ಜೀನ್ಸು ಆಲ್ಮೋಸ್ಟ್ 500 ಒಳಗಡೆನೆ ಎಲ್ಲ ಪ್ರೈಸು. ಬಾಯ್ಸ್ ಸೆಕ್ಷನ್ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಹೋಗಲ್ವಲ್ಲ ಬಾಯ್ಸ್ ಸೆಕ್ಷನ್ಗೆ. ಬಾಯ್ಸ್ ಸೆಕ್ಷನ್ ಅಲ್ಲಿ ಯಾವ್ಯಾವ್ದು ಎಷ್ಟು ರೇಟ್ ಅಲ್ಲಿ ಸಿಗುತ್ತೆ ಅಂತ ಐ ಹ್ಯಾವ್ ನೋ ಐಡಿಯಾ. ಬಟ್ ಏನಂತರ ನಮ್ಮ ಸೆಕ್ಷನ್ ಅಲ್ಲಿ ಅಥವಾ ಕಿಡ್ ಸೆಕ್ಷನ್, ನಾನಂತೂ ಕಿಡ್ ಸೆಕ್ಷನ್ ಅಲ್ಲೂ ಶಾಪ್ ಮಾಡಿದೀನಿ, ಬಿಕಾಸ್ ನನ್ನ ಕಡೆ ವುಮೆನ್ ಸೆಕ್ಷನ್ ಅಲ್ಲಿ ಯಾವ್ದು ಸಿಗ್ಲಿಲ್ಲ ಅಂತ ಅಂದಾಗ ಕಿಡ್ ಸೆಕ್ಷನ್ಗೂ ಹೋಗಿ ಶಾಪ್ ಮಾಡಿದೀವಿ. ಬಿಕಾಸ್ ನಮ್ ಸೈಜ್ ಏನು ಮಾಡಕ್ಕಾಗಲ್ಲ, ತುಂಬಾ ರೇರು ನಮ್ ಸೈಜ್ ಅಲ್ಲಿ ಬಟ್ಟೆ ಸಿಗೋದು. ಸಿಗ್ಲಿಲ್ಲ ಅಂದಾಗ ಎಷ್ಟೊಂದ್ ಜನ ಕಿಡ್ ಸೆಕ್ಷನ್ಗೆ ಹೋಗಿ ಬಟ್ಟೆ ತಗೊಂಡ್ಬರೋದು ಉಂಟು. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಈ ಪಲಾಜೋ ಪ್ಯಾಂಟ್ ತಗೊಂಡೆ. ಇಷ್ಟು ವೈಡ್ ಇದೆ ಲೆಗ್ದು. ನನ್ ಫೇವ್ರೇಟ್ ಇದು ಪಲಾಜೋ ಪ್ಯಾಂಟ್. ನೋಡಿದ ತಕ್ಷಣ ಇಷ್ಟ ಆಯ್ತು. ಐ ಡೋಂಟ್ ನೋ, ಟ್ರಯಲ್ಲು ಇದೆ, ನೀವು ಹೋಗಿ ಟ್ರಯಲ್ ಕೂಡ ಮಾಡ್ಬೋದು. ಬಿಕಾಸ್ ನಾನು ಯಾಕೆ ಮಾಡಿಲ್ಲ ಅಂದ್ರೆ ನನಗೆ ಟ್ರಯಲ್ ಮಾಡೋಷ್ಟೆಲ್ಲ ಪೇಷನ್ಸ್ ಇರಲ್ಲ. ಐ ಡೋಂಟ್ ನೋ, ನನಗೆ ಅಲ್ಲಿ ಟ್ರಯಲ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ಮೋಸ್ಟ್ಲಿ ಇನ್ಸೆಕ್ಯೂರಿಟಿ ಫೀಲ್ ಸಮಥಿಂಗ್ ಆ ತರ ಇರ್ಬೋದು. ನಾನು ಎಲ್ಲೇ ಹೋದ್ರು ಟ್ರಯಲ್ ಮಾಡಲ್ಲ, ಕಣ್ಣಳ್ತಲೆ ನೋಡ್ಬಿಟ್ಟು ಇದಾಗತ್ತಾ, ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್ ಅನ್ಕೊಂಡ್ ಬಂದ್ಬಿಡ್ತೀನಿ. ಶೋರೂಮ್ ಅಲ್ಲಿ ಎಕ್ಸ್ಚೇಂಜ್ ಇಲ್ಲ, ಜಸ್ಟ್ ನೀವು ತಗೊಂಡು ಮನೆಗೆ ಹೋದ್ರೆ ಅಷ್ಟೇ, ಮುಗೀತು. ನೀವ್ ಅಲ್ಲೇ ಟ್ರಯಲ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲೇ ಟ್ರಯಲ್ ಮಾಡೋ ಅಭ್ಯಾಸ ಇರೋರು ಟ್ರಯಲ್ ಮಾಡ್ಕೋಬಹುದು. ಅಂಡ್ ಈ ಪಲಾಜೋ ಪ್ಯಾಂಟ್ ನನಗೆ ಆಗತ್ತೆ. ಅಂಡ್ ಇದರಲ್ಲಿ ಒಂದು ಪಾಕೆಟ್ ಕೂಡ ಇದೆ, ಮುಂದೆಗಡೆ ಈ ತರ ಬಟನ್ಸ್ ಇದೆ, 4 ಬಟನ್ಸ್ ಇದೆ. ಅದ್ರ ಜೊತೆಗೆ ಅಂಡ್ ಮೈ ಫೇವ್ರೆಟ್ ಪಾಕೆಟ್ಸ್ ಇದೆ, 2 ಕಡೆ ಪಾಕೆಟ್ಸ್ ಇದೆ. ಲೆಗ್ದು ವೈಡ್ ಲೆಂತ್ ಇಷ್ಟಿದೆ, ಇಷ್ಟಿದ್ರೆ ಸಾಕಲ್ಲ, ಆರಾಮಾಗಿರುತ್ತೆ. ಅಂಡ್ ಇದ್ರ ಪ್ರೈಸ್ ಬಂದು 299 rupees. 299 rupeesಗೆ ಇದು ವರ್ತ್ ಅಂತ ಅನಿಸ್ತು. ಅಂಡ್ ಇದ್ರ ಒಳಗಡೆ ಲೈನಿಂಗ್ ಕೂಡ ಇದೆ ಅನ್ಸುತ್ತೆ, ಐ ಹೋಪ್. ಇಲ್ಲ, ನೋ ಲೈನಿಂಗ್. ಬಟ್ಟೆನೆ ಎಷ್ಟು ಹಾರ್ಡ್ ಇದೆ, ಸೊ ಲೈನಿಂಗ್ಸ್ ಎಲ್ಲ ಬೇಕಾಗಿರಲ್ಲ ಅಂತ ಅನ್ಕೊಂತೀನಿ.
ಸೊ ಇದು ನನ್ನ ಲಾಸ್ಟ್ ಬಟ್ಟೆ. ಇದಿಷ್ಟು ನಾನು ತಗೊಂಡಂತ ಬಟ್ಟೆಗಳು. 1 2 3 4 5 6 7 8 ಇಷ್ಟು ಬಟ್ಟೆಗೆ ನಾನು ಪೇ ಮಾಡಿದ್ದು 1352 rupees. ಸಿ ನಮ್ ದರ್ಶು ಏನಾದ್ರು 1000 rupees ಚಾಲೆಂಜ್ ಕೊಟ್ಟು ಟೆಕ್ಸಸ್ ಕಳ್ಸ್ಬಿಟ್ಟಿದ್ರೆ ಎಷ್ಟು ಬಟ್ಟೆ ಎತ್ತಾಕೊಂಡ್ಬರ್ತಿದ್ದೆ ನನಗೆ ಐಡಿಯಾ ಇಲ್ಲ. ಅಂಡ್ ಇದಿಷ್ಟು ನಾನು 1352 rupees ಕೊಟ್ಟು ತಗೊಂಡಿದ್ದು. ಅಂಡ್ ವರ್ತ್ ಇದೆ ಅಂತ ನನಗನ್ಸುತ್ತೆ. ನಿಮಗೆ ಅನ್ಸಿದ್ರೆ ನೀವು ಹೋಗಿ ಶಾಪ್ ಮಾಡಿ. ಎಲ್ಲಾ ಬ್ರಾಂಡೆಡ್ ಬಟ್ಟೆಗಳು ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ದಿಸ್ ವಾಸ್ ಮೈ ಶಾಪಿಂಗ್ ಹಾಲ್ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಡ್ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ. ಪ್ಲೀಸ್ ದಯವಿಟ್ಟು ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದೊಂದು ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದು ನೋಡಿದಾಗ ನನಗೆ ಬಹಳ ಖುಷಿ ಆಗುತ್ತೆ. ಆ ಖುಷಿ ನಿಮ್ಮಿಂದ ಸಿಗ್ಲಿ ಅಂತ ನಾನು ಅನ್ಕೊಂತೀನಿ ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಅವ್ರಿಗೂ ಹೆಲ್ಪ್ ಆಗ್ಬೋದು ಶಾಪಿಂಗ್ ಮಾಡೋದಕ್ಕೆ. ದಟ್ಸ್ ಇಟ್. ಇದು ಇವತ್ತಿನ ವಿಡಿಯೋ ಆಗಿತ್ತು. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬಾಯ್.